ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಡೆಯ ಕಾಲದಲ್ಲಿ ಬಂದು ನಾವು ನಿಲ್ತಾ ಇದ್ದೀವಿ. ಎರಡನೇ ರಹಸ್ಯ ಬರವಣಿಗೆಗೆ ನಾವು ಸಿದ್ಧರಾಗಬೇಕಾಗಿದೆ. ನೋಡ್ರಿ, ವಾಕ್ಯವನ್ನು ಓದ್ಕೊಳ್ಳೋಣ. ಪ್ರಕಟಣೆ 2ನೇ ಅಧ್ಯಾಯದಲ್ಲಿ 12ನೇ ವಚನ. ಇಗೋ ಬೇಗ ಬರುತ್ತೇನೆ. ಕರ್ತನು ಲಾಸ್ಟ್ ಅಧ್ಯಾಯದಲ್ಲಿ, ಪ್ರಕಟಣೆ 8ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾ ಇರೋದು ಒಂದೇ ಒಂದು ಮಾತು, ಇಗೋ ಬೇಗನೆ ಬರುತ್ತೇನೆ, ನಾನು ಕಳ್ಳನು ಬರುವಂತೆ ಬರುತ್ತೇನೆ. ಆತನು ಹೇಳ್ತಾ ಇದ್ದಾನೆ, ಬೇಗ ಬರುತ್ತೇನೆ. ಬೇಗ ಅಂದ್ರೇನು? ಇವಾಗ್ಲೇ ಇರ್ಬೋದು, ನಾಳೆನೇ ಇರ್ಬೋದು, ಬೆಳಗಿನ ಜಾವನೇ ಇರ್ಬೋದು, ಮಧ್ಯರಾತ್ರಿನೇ ಇರ್ಬೋದು, ಆಗೋದಿಲ್ಲ. ಆದರೆ ನಾವು ಸಿದ್ಧರಾಗ್ಬೇಕು. ಇವತ್ತು ನೀನು ಸಿದ್ಧವಾಗಿದ್ದೀಯಾ? ಇವತ್ತು ಲೋಕವನ್ನೆಲ್ಲ ಸಂಪಾದನೆ ಮಾಡಿದರು, ಎಷ್ಟೇ ಕೋಟಿ ರೂಪಾಯಿಗಳನ್ನ ನಾವು ಕೂಡಿಟ್ಟಿದ್ದರು, ಏನೇ ಮಾಡಿದರು, ಎಷ್ಟೇ ಜನಗಳನ್ನ ಸಂಪಾದನೆ ಮಾಡಿದರು, ಬಟ್ ಆದ್ರೆ ನಿನ್ನ ಪ್ರಾಣ ನಷ್ಟ ಪಡುವುದಾದ್ರೆ ನಿನಗೆ ಪ್ರಯೋಜನ ಏನು? ನಿನ್ನ ಆತ್ಮ ನರಕಕ್ಕೆ ಹೋಗುವುದಾದ್ರೆ ನಿನಗೆ ಪ್ರಯೋಜನವೇನು? ಇವತ್ತು ನೀನು ದೇವರ ಎರಡನೇ ಬರವಣಿಗೆಗೆ ಸಿದ್ಧ ಆಗ್ತಾ ಇದೆಯಾ? ಇವತ್ತು ದೇವರ ಎರಡನೇ ಬರವಣಿಗೆಗೆ ನೀನು ತಯಾರಿ ಆಗ್ತಿದ್ಯಾ? ನಿನ್ನ ನಡವಳಿಕೆಯನ್ನ ನೀನ್ ಸಿದ್ಧ ಮಾಡ್ಕೊಳ್ತಿದ್ಯಾ? ನೋಡ್ರಿ, ಮುಂದಿನ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವನ್ನು ನನ್ನ ಕೈಯಲ್ಲಿ ಅದೇ. ನೋಡ್ರಿ, ದೇವ್ರು ಹೇಳ್ತಾ ಇದ್ದಾರೆ, ದೇವರೇ ಎಲ್ಲ ಅವರವರ ನಡತೆಗೆ, ಅವರವರ ಕೃತ್ಯಗಳಿಗೆ, ಅವರ ಪ್ರತಿಯೊಂದೊಂದು ಕಾರ್ಯಗಳಿಗೆ ಅವರು ಪ್ರತಿಫಲವನ್ನು ಕೊಡುವಂತವರಾಗಿದ್ದಾರೆ. ಒಳ್ಳೆಯದನ್ನು ಮಾಡುವವನು ನಿತ್ಯ ಶಿವಕ್ಕೆ ಹೋಗುವಂತವನಾಗಿದ್ದಾನೆ, ಕೆಟ್ಟದ್ದನ್ನು ಮಾಡುವವನು ನರಕಕ್ಕೆ ಹೋಗುವಂತವನಾಗಿದ್ದಾನೆ. ಅಷ್ಟೇ, ಬೇರೇನೇನಿಲ್ಲ. ಬಟ್ ಆದ್ರೆ ನರಕಕ್ಕೆ ಹೋಗೋದಿದೆಯಲ್ಲ, ಅದು ಬಹಳ ಕ್ರೂರವಾದದ್ದು. ಪರಲೋಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇದ್ಬಿಟ್ರೆ ಬೇಕಾದ್ರೆ ನಾವು ನೆಮ್ಮದಿಯಾಗಿ ಇದ್ಬಿಡ್ಬೋದು. ಬಟ್ ಅದರ ನರಕದಲ್ಲಿ ಬಹಳ ಕಷ್ಟ ರೀ. ಇವತ್ತು ನಿಮ್ಮ ಜೀವಿತವನ್ನ ನೀವು ಸಿದ್ಧ ಮಾಡ್ಕೊಬೇಕಾಗಿರೋದು ಅದಕ್ಕಾಗಿನೇ, ದೇವರ ರಾಜ್ಯಕ್ಕೆ ಸೇರುವುದಕ್ಕಾಗಿ. ಇಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಗನೇ ಮಗಳೇ, ನಿಮ್ಮನ್ನೇ ನೋಡಿ ಹೇಳ್ತಾ ಇದ್ದಾರೆ, ಇವತ್ತು ನೀನು ಸಿದ್ಧವಾಗಿದ್ದೀಯಾ? ಇವತ್ತು ರಾತ್ರಿನೇ ದೇವರು ಬಂದ್ರೆ ನೀನು ಎತ್ತಲ್ಪಡುತ್ತೀಯಾ? ಯೋಚನೆ ಮಾಡಿ ನೋಡ್ರಿ. ನಿಮಗೊಂದು ರಹಸ್ಯ ಏನು ಅಂತಂದ್ರೆ, ಪ್ರಕಟಣೆ 8ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ನೀವು ನೋಡೋದಾದ್ರೆ ಹೇಳ್ತದೆ, 3ರಲ್ಲಿ 1 ಭಾಗ ಹಸಿರು ನಾಶವಾಗ್ತದೆ ಎಂಬುದಾಗಿ. ನೀವು ಗಮನಿಸ್ತಾ ಇದ್ದೀರಾ? ನೋಡ್ರಿ, ಅದು ಮೊದಲ ತುತ್ತೂರಿ. ಅದು ವಾಕ್ಯ ಓದೋದು. 7 ತುತ್ತೂರಿಗಳ ಹಿಡಿದಂತವರು ಮೊದಲ ತುತ್ತೂರಿ ಅವನು ಬಂದು ಉತ್ತಾನೆ. ಉದ್ದಾಗ ಆಕಾಶದಿಂದ ಒಂದು ಬೆಂಕಿಯ ಕೆಂಡದ ಹಾಗೆ ಒಂದು ಭೂಮಿಗೆ ದೊಪ್ಪಲ್ಪಡ್ತದೆ. ಅದರಲ್ಲಿ 3ರಲ್ಲಿ 1 ಭಾಗ ನಾಶ ಆಗ್ತದೆ. ಬೆಂಕಿ ಕೆಂಡ ಬರೋದಿಲ್ಲ. ಆ ಒಂದು ದರ್ಶನದಲ್ಲಿ ತೋರಿಸಲ್ಪಡ್ತಿರೋದು. ಈಗ ಬೆಂಕಿ ಕಂಡ ಏನಂತಂದ್ರೆ, ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಈಗ ಲೇಔಟ್ಗಳು ಮಾಡ್ತಾ ಇದ್ದಾರೆ, ಮರಗಳು ಕಡಿತಾ ಇದ್ದಾರೆ, ರೋಡ್ಗಳು ಮಾಡ್ತಾ ಇದ್ದಾರೆ, ಹೈವೇಗಳು, ನ್ಯಾಷನಲ್ ಹೈವೇಗಳು. ಈಗ ನೋಡ್ರಿ, ನೀವು ನಿಮ್ಮ ತಂದೆ ತಾಯಿಯ ಕಾಲಗಳಲ್ಲಿ ಇದ್ದಂತ ಹಚ್ಚು ಹಸಿರಾದಂತ ಒಂದು ಹೊಲ ಗದ್ದೆಗಳು ಈಗಿನ ಸಮಯದಲ್ಲಿ ಇದೆಯಾ? ಯೋಚನೆ ಮಾಡಿ ನೋಡ್ರಿ. 3ರಲ್ಲಿ 1 ಭಾಗ ನಾಶ ಅಂತಂದ್ರೆ, ಒಬ್ಬ ತುತ್ತೂರಿ ಊದಿದ ಆಯ್ತು. 1 ತುತ್ತೂರಿ ಕಾರ್ಯ ನೆರವೇರಿದೆ. 7 ತುತ್ತೂರಿಲಿ 1 ತುತ್ತೂರಿ ಊದಿ ಮುಗಿಸಿದೆ. ಅದು ನೆರವೇರಿದೆ, ನೆರವೇರ್ತಾ ಇದೆ. 3ರಲ್ಲಿ 1 ಭಾಗ ನಾಶ ಆಗ್ತಾ ಬರ್ತಾ ಇದೆ. ಹಸಿರು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಎಲ್ಲಾ ಕಡೆ ಲೇಔಟ್ ಎಲ್ಲಾ ಪೂರ್ತಿ, ಎಲ್ಲಾ ಹೈವೇಗಳು, ಅದು ಇದು ರೋಡ್ಗಳು ಅಂತೆ ಎಲ್ಲಾ ಮಾಡ್ತಾ ಇದ್ದಾರೆ. ಎಲ್ಲಾ ಹಸಿರುಗಳೆಲ್ಲ ನಾಶ ಆಗ್ತಾ ಇದೆ. ಅಂದರೆ ಮೊದಲ ತುತ್ತೂರಿ ಊದಲ್ಪಟ್ಟಿದ್ದಾನೆ. ಪ್ರಿಯ ಸೋದರ ಸೋದರಿ, ನಿನ್ನ ಜೀವಿತವನ್ನು ನೀನು ಸಿದ್ಧ ಮಾಡ್ಕೊಬೇಕಾಗ್ತದೆ. ಇಂದು ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡೋಣವಾ? ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ತಲೆಗಳನ್ನ ಬಾಗಿ ದೇವರೇ ತಮ್ಮನ್ನ ತಾವು ಒಪ್ಪಿಸಿ ಕೊಡ್ತಾ ಇದ್ದಾರೋ ಅವರೆಲ್ಲರ ಮೇಲೆ ನಿನ್ನ ವಿಶೇಷ ಕೃಪೆ ಬಿಡುಗಡೆ ಆಗಲಿ. ದೇವರೇ, ನಿನ್ನ ಎರಡನೇ ಬರವಣಿಗೆಗೆ ಪ್ರತಿಯೊಬ್ಬೊಬ್ಬರು ಸಿದ್ಧರಾಗುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಅವರವರ ಪಾಪಗಳೆಲ್ಲವೂ ರಾಜ್ಯ ನೀನು ಕ್ಷಮಿಸಲ್ಪಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ದೇವರೇ, ಲೋಕದ ಕಾರ್ಯಗಳಿಗಾಗಿ ದೇವರೇ ದುಡಿಯುವಂತದನ್ನ ಬಿಟ್ಟು ನಿನ್ನ ರಾಜ್ಯವನ್ನ ನೋಡುವಂತವರಾಗಿ ಮಾರ್ಪಡಲಿ. ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಬೆಂಕಿ ರಂಗ ಬಿಡುಗಡೆ ಆಗಲಿ, ಶುದ್ಧೀಕರಣಗೊಳ್ಳಲಿ. ಸ್ವಾಮಿ, ನೀನೀಗ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲರೂ ಎರಡನೇ ಬರವಣಿಗೆಗೆ ಎಂದು ಸಿದ್ಧರಾಗುವುದಕ್ಕಾಗಿ ಸ್ತೋತ್ರ. ನೀನು ಸಿದ್ಧ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದ ತಂದೆ, ಆಮೆನ್.